ಹೆಲೋ ಗೈಸ್, ವೆಲ್ಕಮ್ ಟು ದೀನವ್ ಡೈರೀಸ್. ನಾನು ನವ್ಯ. ನಾನು ಇದು ಮೋಸ್ಟ್ ಅವೇಟಿಂಗ್ ವಿಡಿಯೋ ಅಂತಲೇ ಹೇಳ್ತೀನಿ. ಬಿಕಾಸ್ ನಾನು ಹೇಳಿದ್ದೆ ಲಾಸ್ಟ್ ಟೈಮ್ ನಿಮಗೆ ನಂದು ಸ್ಯಾರಿದು ಬ್ಲೌಸ್ ಏನಿದೆ ಅದು ನಿಮಗೆ ಹೋಲ್ಡಲ್ಲಿ ಇಟ್ಟಿದ್ದೆ. ಇಟ್ ಇಸ್ ಓನ್ಲಿ ಬಿಕಾಸ್ ಅದನ್ನು ನಾನು ಈ ವಿಡಿಯೋದಲ್ಲಿ ರಿವೀಲ್ ಮಾಡಬೇಕಂತ ಹೇಳಿ. ನಂದು ಮದುವೆದು ಕಸ್ಟಮೈಸೇಷನ್ ಅಂತ ಹೇಳಕ್ಕೆ ಬಂದರೆ, ಸ್ಟಾರ್ಟಿಂಗ್ ವಿತ್ ಮೈ ಎಂಗೇಜ್ಮೆಂಟ್ ರಿಂಗ್ಸ್. ಆ್ಯಕ್ಚುಲಿ ಅದು ಪ್ಲ್ಯಾಂಡ್ ಅಲ್ಲ, ಇಟ್ ವಾಸ್ ಆಲ್ ಡೆಸ್ಟೈನ್ಡ್ ಅಂತಲೇ ಹೇಳ್ಬೋದು. ನಾವು ಎಂಗೇಜ್ಮೆಂಟ್ ರಿಂಗ್ಸ್ ಅಂತ ನೋಡಕ್ಕೆ ಹೋದಾಗ ಫಸ್ಟ್ ನನಗೆ ನಂದು ರಿಂಗ್ ಇಷ್ಟ ಆಯಿತು, ಲಕ್ಷ್ಮಿ ರಿಂಗ್. ಅದು ಎಷ್ಟು ಇಷ್ಟ ಆಯಿತು ಅಂದರೆ ನಂಗೆ ಬಿಟ್ಟು ಬರೋಕ್ಕೆ ಮನಸ್ಸೇ ಇರಲಿಲ್ಲ. ಆ್ಯಂಡ್ ನಾವು ಅದು ಏನಾಯಿತು ಅಂದರೆ ಸ್ವಲ್ಪ ಲೂಸ್ ಇತ್ತು ನನಗೆ. ಹಾಗಾಗಿ ಇನ್ನೂ ಯೋಚನೆ ಮಾಡ್ತಾ ಇದ್ವಿ ತಗೋಬೇಕಾ ಬೇಡವಾ, ಲಕ್ಷ್ಮಿ ಏನಂತಾರೆ ದೇವರದ್ದು ನಾವು ಎಂಗೇಜ್ಮೆಂಟ್ ರಿಂಗಾಗಿ ಹಾಕ್ಕೊಳ್ಬೋದಾ ಅಂತ. ಮತ್ತು ನಾವು ಹೋಗಿ ಪುರೋಹಿತರನ್ನೆಲ್ಲ ಕೇಳಿದ್ವಿ, ಅವ್ರು ಪರವಾಗಿಲ್ಲ ಹಾಕ್ಕೊಳ್ಬೋದು ಅಂತ ಹೇಳಿದರು. ಹಾಗಾಗಿ ದೀರುಗೂ ಕೂಡ ನಾವು ಅದೇ ಥೀಮಲ್ಲೇ ವೆಂಕಟೇಶ್ವರ ರಿಂಗ್ ನೋಡಿದ್ವಿ. ಎರಡು ಎಷ್ಟು ಪರ್ಫೆಕ್ಟ್ ಕಾಣಿಸ್ತು ಅಂದರೆ, ನಮ್ಮ ಎಂಗೇಜ್ಮೆಂಟಲ್ಲಿ ನಮ್ಮದು ಎಂಗೇಜ್ಮೆಂಟ್ ರಿಂಗ್ಸೇ ತುಂಬ ಹೈಲೈಟೆಡ್ ಆಗಿದ್ದು. ಇಬ್ಬರಿಗೂ ರಿಂಗ್ಸ್ ಸ್ವಲ್ಪ ಲೂಸ್ ಇತ್ತು, ಹಾಗಾಗಿ ನಾವು ಸ್ವಲ್ಪ ಜುಗಾಡ್ ಮಾಡಿದ್ವಿ. ರಿಂಗ್ಸ್ ನೋಡಬೇಕು ಅಂದರೆ ಇದು ನಮ್ಮ ಎಂಗೇಜ್ಮೆಂಟ್ ರಿಂಗ್ಸ್. ನೀವು ನೋಡ್ಬೋದು, ಇದು ಲಕ್ಷ್ಮಿ ಮತ್ತು ವೆಂಕಟೇಶ್ವರ. ನಾನು ChatGPTಯಲ್ಲಿ ನಂದು ಕ್ಯಾಪ್ಷನ್ ಅಂತ ಕೊಟ್ಟಾಗ ಕೂಡ ನನಗೆ ಎಷ್ಟು ಒಳ್ಳೆ ಸ್ಟೋರಿ ಬಂತು ಗೊತ್ತಾ. ಆ್ಯಂಡ್ ಈ ರಿಂಗ್ಸ್ ನಮಗೆ ತುಂಬ ಲೂಸ್ ಇರೋದ್ರಿಂದ ನಾನಿಲ್ಲಿ ಒಂದು ರಿಂಗ್ ಅಡ್ಜಸ್ಟರ್ ಬರುತ್ತೆ. ಇದು ಸ್ವಲ್ಪ ಪ್ಲಾಸ್ಟಿಕಲ್ಲಿ ಮಾಡಿರ್ತಾರೆ. ಇದು ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ, ಇಲ್ಲಾಂದರೆ ಜ್ಯುವೆಲರಿ ಶಾಪ್ಸಲ್ಲಿ ಕೇಳಿದರೂ ಸಿಗುತ್ತೆ. ಹಾಗಾಗಿ ನಾವು ಅದನ್ನು ತರಿಸ್ಕೊಂಡು ಹಾಕ್ಕೊಂಡ್ವಿ. ಇದು ಬಂದ್ಬಿಟ್ಟು ದ ಬೆಸ್ಟ್ ಡಿಸಿಷನ್ ಅಂತಾನೆ ಹೇಳ್ಬೋದು ನಮ್ಮ ಎಂಗೇಜ್ಮೆಂಟಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಏನಾಯ್ತು ಅಂದರೆ, ಇದು ಫಸ್ಟ್ ನಾವು ದೇವರದ್ದು ರಿಂಗ್ಸ್ ತಗೊಂಡ್ಮೇಲೆ ಎಲ್ಲ ಫುಲ್ ನಮ್ಮದು ಮದುವೆ ಪೂರ ಅದೇ ಏನು ಹೇಳ್ತಾರೆ ಜಾನರಲ್ಲೇ ಹೋಯಿತು. ಏನಕ್ಕಂದರೆ ನಾವು ಮದುವೆ ಡೆಕೋರೇಷನಲ್ಲಿ ಕೂಡ ಅವ್ರು ನಮಗೆ ಕೇಳಿದರು ಯೂಶ್ವಲಿ ಹೇಗಂದರೆ, ಈ ಛತ್ರಗಳೆಲ್ಲ ಮುಂದೆ ಒಂದು ದೇವ್ರನ್ನ ಇಟ್ಟಿರ್ತಾರೆ, ಯೂಶ್ವಲಿ ಗಣೇಶ ಇಟ್ಟಿರ್ತಾರೆ. ಅದ್ರ ಜೊತೆ ನಾವೇನಂದ್ವಿ, ನಮಗೆ ವೆಂಕಟೇಶ್ವರ ಲಕ್ಷ್ಮಿ ಕೂಡ ಇಡಿ, ಸೊ ದಟ್ ಅದು ನಮ್ಮ ಇದಕ್ಕೆ ಮ್ಯಾಚ್ ಆಗುತ್ತೆ, ಅಂದರೆ ನಾವು ಏನು ಅಂದ್ಕೊಂಡಿದ್ದೀವಿ ಅಲ್ವಾ, ಅದೇ ಥರ ಹೋಗುತ್ತೆ ಅಂತ ಹೇಳಿ ನಾವು ಮುಂದೆ ನಮ್ಮ ಡೆಕೋರೇಷನ್ ಎಂಟ್ರೆನ್ಸಲ್ಲಿ ಕೂಡ ನಾವು ಲಕ್ಷ್ಮೀ ವೆಂಕಟೇಶ್ವರ ಕೂರಿಸಿದ್ವಿ. ಅದೊಂದು ಹೈಲೈಟ್ ವಿಷಯ ಆಗಿತ್ತು. ಅದಾದಮೇಲೆ ಈ ಹುಡುಗ ಹುಡುಗಿ ಮಧ್ಯೆ ಅಂತರ್ಪಟ ಬರುತ್ತೆ. ಆ ಅಂತರ್ಪಟ ಬಂದ್ಬಿಟ್ಟು ನಾನು ಒಂದು ನೋಡಿದ್ದೆ, ಲಕ್ಷ್ಮೀ ವೆಂಕಟೇಶ್ವರ ಅದೇನೆ, ತುಂಬ ಚೆನ್ನಾಗಿತ್ತು. ಅವ್ರು ಬಂದ್ಬಿಟ್ಟು ನನಗೆ 7,000 ಹೇಳಿದರು ಮಾಡಿಕೊಡೋಕ್ಕೆ. ನನಗನ್ನಿಸ್ತು 7,000 ಆಬ್ವಿಯಸ್ಲಿ ಅವ್ರು ಮಾಡೋ ಕೆಲಸಕ್ಕೆ ವರ್ತ್ ಇದೆ, ಇಲ್ಲ ಅಂತ ಅಲ್ಲ, ಬಟ್ ನಾವು ತುಂಬ ಕಮ್ಮಿ ಯೂಸ್ ಮಾಡೋದು. ಹಾಗಾಗಿ ಅಷ್ಟು ಕಾಸ್ಟ್ಲಿದು ಬೇಡ, ಬೇರೆ ನೋಡೋಣ ಅಂತ ಹೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ನನಗೆ ನೆನಪಾಗಿದ್ದೆ ನನ್ನ ಕಸಿನ್ಸ್. ಅವರಿಬ್ಬರಿಗೂ ತುಂಬ ಚೆನ್ನಾಗಿ ಪೇಂಟಿಂಗ್ ಬರುತ್ತೆ. ಆ್ಯಂಡ್ ಅವರು ನನಗೋಸ್ಕರ ಅಂತ ಹೇಳಿದ್ರೆ ನನ್ನ ತಂಗಿ ಮತ್ತು ನನ್ನ ಅಣ್ಣ ಆ್ಯಕ್ಚುಲಿ. ಅವರಿಬ್ರು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅವ್ರಿಗೆ ನಾನು ಜಸ್ಟ್ 10 ಡೇಸ್ ಟೈಮ್ ಕೊಟ್ಟಿದ್ದೆ ಅಷ್ಟೇ. ಬಟ್ಟೆ ತಂದು ಕೊಟ್ಟೆ, ಎಲ್ಲ ಸೈಡ್ಸ್ ಹೊಲ್ದ್ಬಿಟ್ಟು ಕೊಟ್ಟ ಮೇಲೆ ಅವ್ರು ಅದಕ್ಕೆ ನೀಟಾಗಿ ಪೇಂಟ್ ಎಲ್ಲ ಮಾಡಿ ಕಳಿಸಿದ್ರು. ಅದು ಔಟ್ಪುಟ್ ಬಂದ್ಬಿಟ್ಟು ಇಟ್ ವಾಸ್ ಸೋ ವಾವ್. ನಾನು ಇಟ್ ವಾಸ್ ಸೋ ವಾವ್. ಅದಾದ್ಮೇಲೆ ನಾನು ಏನು ಅಂದ್ಕೊಂಡೆ ಅಂದರೆ, ಈ ಮನೇಲಿ ಸತ್ಯನಾರಾಯಣ ಪೂಜೆ ಮಾಡ್ತಾರೆ, ಇಲ್ಲ ಯಾವುದಾದ್ರೂ ಬೇರೆ ಪೂಜೆ ಮಾಡಿದಾಗ ನಾವು ಅದನ್ನು ಯೂಸ್ ಮಾಡ್ಬೋದು. ಹಾಗಾಗಿ ಅದರದ್ದು ನಿಮಗೆ ಇದು ತೋರಿಸ್ಬೇಕು ಅಂದರೆ ಪಿಕ್ಚರ್. I will show it to you. No, it's quite big actually. Yes. ನಂಗೆ ಕಾಣಿಸ್ತಾ ಇಲ್ಲ, ಐ ಅಗ್ರಿ. ಬಟ್ ಸ್ಟಿಲ್ ದಿಸ್ ಇಸ್ ದ ಒನ್. ಇದು ನೋಡ್ಬೋದು ನೀವು, ಲಕ್ಷ್ಮೀ ವೆಂಕಟೇಶ್ವರದು ಏನು ಹೇಳ್ತಾರೆ ಮದುವೆ ಪಿಕ್ಚರ್ ಇದು ಅವರಿಬ್ಬರನ್ನೇ ಡ್ರಾ ಮಾಡಿ ಪೇಂಟ್ ಮಾಡಿ ಕೊಟ್ಟಿದ್ದು ನನಗೆ. ಇಟ್ ವಾಸ್ ಏನು ಹೇಳ್ತಾರೆ, ಆ ಮೂಮೆಂಟ್ ಕಮ್ ಟ್ರೂ ಇರುತ್ತಲ್ವ, ಆ ಥರ ಇತ್ತು ನನಗೆ. ನಂಗೆ ಹೆಂಗೆ ಬೇಕು ಬಿಟ್ಟು ಹಾಗೆ ಇತ್ತು. ಥ್ಯಾಂಕ್ಸ್ ಟು ದೆಮ್. ಆ್ಯಂಡ್ ಕಮ್ಮಿಂಗ್ ಟು ದ ನೆಕ್ಸ್ಟ್ ಪಾರ್ಟ್, ಈಗ ನಮ್ಮದು ರಿಂಗ್ಸ್ ಕೂಡ ಸೆಟ್ ಆಯಿತು, ಆ್ಯಂಡ್ ಡೆಕೋರೇಷನ್ ಅಂತರ್ಪಟ ಕೂಡ ಸೆಟ್ ಆಯಿತು. ಇದಾದಮೇಲೆ ನಮ್ಮದು ಮದುವೆ ಸ್ಯಾರಿದು ಮತ್ತು ಮದುವೆ ಬಟ್ಟೆ ಆ್ಯಕ್ಚುಲಿ
ಎಸ್ ಫೈನಲಿ ಇದು ನನ್ನ ಬ್ಲೌಸ್. ಓ ಓ ಛಡಾ, ಇದು ನನ್ನ ಬ್ಲೌಸ್. ಇದು ನೀವು ನೋಡ್ಬೋದು, ಇದು ವೆರಿ ವೆರಿ ಫೇಮಸ್ ಡಿಸೈನ್. ಸೊ ನೀವು ಎಲ್ಲೇ ಹೋದ್ರೂ ಫಸ್ಟ್ ಇದೇ ಡಿಸೈನೇ ತೋರಿಸೋದು. ನನಗೆ ಒಂದೇ ಅವ್ರಿಗೆ ನಾನು ಹೇಳಿದ್ದು, ನನಗೆ ಫುಲ್ ಇರಬೇಕು ಡಿಸೈನ್, ಎಲ್ಲೂ ಬಟ್ಟೆ ಥರ ಕಾಣಬಾರ್ದು, ಎಲ್ಲೂ ಸಿಂಪಲ್ ಕಾಣಬಾರ್ದು ಅಂತ ಹೇಳಿ. ಹಾಗಾಗಿ ಅವ್ರು ನನಗೆ ಈ ಡಿಸೈನ್ ಮಾಡಿಕೊಟ್ರು. ಆ್ಯಂಡ್ ಸ್ಲೀವ್ಸ್ಗೆ ನಾನು ನಿಜವಾದ ಜ್ಯುವೆಲರಿನೇ ಹಾಕ್ಸಿದ್ದೀನಿ. ಸ್ವಲ್ಪ ಹೆವಿ ಇದೆ, ಬಟ್ ಸ್ಟಿಲ್ ನನಗೆ ಇದೇ ಥರ ಬೇಕಿತ್ತು. ಇದು ಬಂದು ಸರದ್ದು ಒಂದು ಪೆಂಡೆಂಟ್, ಅದೇ ಥರನೇ ನಾನು ಇನ್ನೊಂದು ಪೆಂಡೆಂಟು ಅರೇಂಜ್ ಮಾಡಿ ಎರಡಕ್ಕೂ ಜ್ಯುವೆಲರಿನೇ ಹಾಕ್ಸಿದ್ದೀನಿ. ಸೊ ಜ್ಯುವೆಲರಿ ಅದು ಕೂಡ ಲಕ್ಷ್ಮಿನೇ, ಹಾಗಾಗಿ ಆ ವೈಬ್ಸ್ ಇರಲಿ ಅಂತ ಹೇಳಿ. ಆ್ಯಂಡ್ ಇಲ್ಲಿ ಬಂದು ನಮ್ಮಿಬ್ಬರದು ಇನಿಷಿಯಲ್ ಹಾಕಿದ್ದೀನಿ, NND ಅಂತ. ಸೊ ದಿಸ್ ಇಸ್ ಆಲ್ ಅಬೌಟ್ ಮೈ ಬ್ಲೌಸ್. ಐ ಆಮ್ ಸೋ ಇನ್ ಲವ್ ವಿತ್ ಮೈ ಬ್ಲೌಸ್. ಏನು ಹೇಳ್ತಾರೆ, ನಾ ಮತ್ತೆ ಇದನ್ನ ರಿವೇರ್ ಕೂಡ ಮಾಡ್ಬೋದು ತುಂಬ ಈವೆಂಟ್ಸಿಗೆ. ಆ್ಯಂಡ್ ತುಂಬ ಜನ ಕೂಡ ಹೇಗೆ ಕಸ್ಟಮೈಸ್ ಕೂಡ ಮಾಡಿದೆ ಅಂತ ಕೇಳಿದ್ರು. ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಸ್ಪೆಷಾಲಿಟಿ ನನ್ನ ಸ್ಯಾರಿಯಲ್ಲಿ ಅಂತ ಹೇಳಿದ್ರೆ, ಎಸ್, ಇದು ಬಂದು ನನ್ನ ಮದುವೆ ಡೇಟ್ ಹಾಕ್ಸಿದ್ದೀನಿ. ಯೂಶ್ವಲಿ ಎಲ್ಲರೂ ಏನು ಹೇಳ್ತಾರೆ, ಮದುವೆ ಡೇಟ್ ಮರೆಯಲ್ಲ ಅಂತ ಹೇಳ್ತಾರೆ. ಬಟ್ ನಾನು ಆಲ್ರೆಡಿ ಮೊನ್ನೆ ತಾನೇ ಕೇಳ್ತಾ ಇದ್ದೆ ನಮ್ಮ ಮಮ್ಮಿನ, ನಾನು 17th 18th ಮದುವೆ ಆಗಿದ್ದು ಅಂತ. ಸೊ ಹಾಗಾಗಿ ಯಾರು ಮರಿಬಾರ್ದು ಅಂತ ಹೇಳಿ ನಾನಿಲ್ಲಿ ಪ್ರಿಂಟ್ ಹಾಕ್ಸಿದ್ದೀನಿ. ಆ್ಯಂಡ್ ಇದನ್ನ ನಾನು ನನ್ನ ಮೊಮ್ಮಕ್ಕಳಿಗೆ ಪಾಸ್ ಆನ್ ಮಾಡಿದಾಗ ಅವ್ರಿಗೂ ನೆನಪಿರುತ್ತೆ, ಓಕೆ ನಮ್ಮ ಅಜ್ಜಿ ಈ ಇಯರ್ ಈ ಡೇಟಿಗೆ ಮದುವೆ ಆದ್ರು ಅಂತ. ಸೊ ನನ್ನ ಲೆಗಸಿ ಕ್ಯಾರಿ ಮಾಡಲಿ ಅಂತ ಹೇಳಿ ನಾನು ಸ್ಯಾರಿ ಮೇಲೆ ಹಾಕ್ಸಿದ್ದೀನಿ. ಆ್ಯಂಡ್ ದಿಸ್ ಇಸ್ ಅಬೌಟ್ ಮೈ ಸಾರಿ. ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ಈಗ ನಾನು ಲಕ್ಷ್ಮಿ ಥರ ರೆಡಿ ಆದಮೇಲೆ ನನ್ನ ಹಸ್ಬೆಂಡ್ ಕೂಡ ವೆಂಕಟೇಶ್ವರ ಥರ ಫೀಲ್ ಆಗಬೇಕಲ್ವಾ. ಸೊ ಹಾಗಾಗಿ ಅವ್ರದ್ದು ಸಿಲ್ಕ್ ಬಟ್ಟೆಯಲ್ಲಿ ನಾನು, ಇದು ಅವ್ರದ್ದು ಕುರ್ತಾ, ಹಿಂದೆ ನಾನು ಲಕ್ಷ್ಮೀ ವೆಂಕಟೇಶ್ವರದು ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ. ಇದು ಫುಲ್ ಜರ್ದೋಸಿ ವರ್ಕಲ್ಲಿ ಮಾಡಿಸಿದ್ದೀನಿ. ಇಟ್ ಇಸ್ ಕಮ್ ಸೋ ಬ್ಯೂಟಿಫುಲ್. ನಾನು ಅವ್ರಿಗೆ ರೆಫರೆನ್ಸ್ ಪಿಕ್ಚರ್ ಕೊಟ್ಟಿದ್ದೆ, ಸೊ ಅದೇ ಥರ ಮಾಡಿ ಕೊಟ್ಟಿದ್ದಾರೆ ನನಗೆ. ಐ ವಾಸ್ ರಿಯಲಿ ವೆರಿ ಹ್ಯಾಪಿ ವಿತ್ ದ ಔಟ್ಕಮ್. ಈ ಮರೂನ್ ಬಂದ್ಬಿಟ್ಟು ನನ್ನ ಬ್ಲೌಸ್ ಏನಿದೆ ಅದಕ್ಕೆ ಸೆಟ್ ಆಗಲಿ ಅಂತ ಹೇಳಿ ಮುಂದೆ ನಾನು ಮರೂನ್ ಮತ್ತು ಗೋಲ್ಡಲ್ಲಿ ಮಾಡಿಸಿದ್ದೀನಿ. ಆ್ಯಂಡ್ ಹಿಂದೆ ಫುಲ್ ಗೋಲ್ಡಲ್ಲೇ ಮಾಡಿಸಿದ್ದೀನಿ. ಆ್ಯಂಡ್ ಇಟ್ ವಾಸ್ ದ ಹೈಲೈಟ್ ಆ್ಯಕ್ಚುಲಿ. ಇದು ಕೂಡ ಅಷ್ಟೇ, ನನ್ನ ಫೋಟೋಗ್ರಾಫರ್ಸ್ ಬಂದ್ಬಿಟ್ಟು ಬರೀ ಇದ್ರದ್ದು ಫೋಟೋ ಜಾಸ್ತಿ ತೆಗ್ದಿದ್ದಾರೆ ಅನ್ನಿಸ್ತು ನನಗೆ. ಆ್ಯಂಡ್ ಕಮಿಂಗ್ ಟು ಮೈ ಜ್ಯುವೆಲರಿ, ನಾನು ಬಂದ್ಬಿಟ್ಟು ಜಡಾವು ಹಾಕಿದ್ದೆ. ಸೊ ಅದೇ ಥರನೇ ನಂಗೆ ಬ್ಯಾಂಗಲ್ಸ್ ಕೂಡ ತುಂಬ ಹೆವಿ ಬೇಕಿತ್ತು. ಯೂಶ್ವಲಿ ನಮ್ಮ ಕಡೆ ಗಾಜನ್ ಬಳೆ ಹಾಕ್ತಾರೆ, ಅದನ್ನು ನನ್ನ ಅಮ್ಮ ಹೇಳಿದರು ನೀನು ಅದನ್ನು ಹಾಗೆ ಇಟ್ಕೋಬೋದು, ಅದರ ಜೊತೆನೆ ಮಿಕ್ಸ್ ಮಾಡಿ ನೀನು ನಿಂಗೆ ಯಾವ ಥರ ಬೇಕೋ ಆ ಥರ ತರಿಸ್ಕೊ ಅಂತ ಹೇಳಿದರು. ನಾನು ಒಂದು ಪೇಜ್ ನೋಡಿದೆ, ಅದರಿಂದ ನನಗೆ ಸಿಲ್ಕ್ ಥ್ರೆಡ್ಸ್ ಬ್ಯಾಂಗಲ್ಸ್ ಆರ್ಡರ್ ಮಾಡಿದೆ. ನಾನು ಅವ್ರಿಗೆ ರೆಫರೆನ್ಸ್ ಹೇಳಿದ್ದೇನೆ, ನನಗೆ ಲಕ್ಷ್ಮೀದು ಬೇಕು, ಲಕ್ಷ್ಮಿ ಮತ್ತು ಕಮಲ ಆ ಥೀಮಲ್ಲಿ ಬೇಕು ಅಂತ ಹೇಳಿ. ಅವರೆಷ್ಟು ಬ್ಯೂಟಿಫುಲ್ಲಾಗಿ ಮಾಡಿಕೊಟ್ರು ಅಂದರೆ ಐ ರಿಯಲಿ ಥ್ಯಾಂಕ್ಡ್ ಹರ್ ಸೋ ಮಚ್. ನನಗೆ ಹೆಂಗೆ ಬೇಕಿತ್ತೋ ಅದೇ ಕಲರಲ್ಲಿ ಮತ್ತು ಅದೇ ಟೆಕ್ಸ್ಚರಲ್ಲಿ ಮಾಡಿಕೊಟ್ರು. ಆ್ಯಂಡ್ ಐ ಆಮ್ ಶ್ಯೂರ್ ನಾನು ಮತ್ತೆ ಅವ್ರ ಹತ್ರನೇ ಹೋಗ್ತೀನಿ ತುಂಬ ಫಂಕ್ಷನ್ಸಿಗೆ ಅಂತ. ಸೊ ಅವ್ರದ್ದು ಜ್ಯುವೆಲರಿ, ಇದು ಬಂದು ಅವ್ರು ನನಗೆ ಮಾಡಿಕೊಟ್ಟಿದ್ದ ಬ್ಯಾಂಗಲ್ಸ್. ಇದು ವೈಟ್ ಮತ್ತು ಗೋಲ್ಡ್ ಆ್ಯಂಡ್ ಮರೂನಲ್ಲಿದೆ. ಅವ್ರು ನನಗೆ ಮಧ್ಯದಲ್ಲಿ ಕಾಸ್ ಹಾಕಿದ್ದಾರೆ ಮತ್ತು ಲೋಟಸ್ ಇದೆ ಆ್ಯಂಡ್ ಲಕ್ಷ್ಮಿ ಸಹ ಇದೆ. ಸೊ ನನಗೆ ಹೇಗೆ ಬೇಕಿತ್ತೋ ಹಾಗೇ ಮಾಡಿಕೊಟ್ಟಿದ್ದಾರೆ. ಫಾರ್ ಶೋರ್ ನಾನು ಮತ್ತೆ ಈ ಥರ ಬ್ಯಾಂಗಲ್ಸ್, ಈ ಥರ ಗ್ರ್ಯಾಂಡ್ ಬ್ಯಾಂಗಲ್ಸ್ ಬೇಕಂದರೆ ಅವ್ರ ಹತ್ರನೇ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ಇನ್ನೊಂದೇನೆಂದರೆ, ನಮ್ಮ ಕಡೆ ಹಾಲು ಎರಿತಾರೆ. ನಮ್ಗೆ ಗೊತ್ತಿಲ್ಲ ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ. ಸೊ ಹಾಲು ಎರಿಯೋದು ಅಂದರೆ
ಮದುವೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಹುಡುಗ ಹುಡುಗಿ ಕೈನಲ್ಲಿ ಒಂದು ತೆಂಗಿನಕಾಯಿ ಇಟ್ಬಿಟ್ಟು ಎಲ್ಲರೂ ಬಂದು ಹಾಲು ಹೊಯ್ದು ಹೋಗ್ತಾರೆ. ಸೊ ಇದಕ್ಕೆ ಒಂದು ಮಗ್ ಯೂಸ್ ಮಾಡ್ತಾರೆ, ಮಡಿಕೆದು ಪುಟಾಣಿ ಮಡಿಕೆ ಇಟ್ಟಿರ್ತಾರೆ. ನಾನು ಅದಕ್ಕೂ ಸಹ ನವ್ಯ ಧೀರಜ್ ಅಂತ ಹೇಳಿ ರೆಡ್ ಅಂಡ್ ವೈಟ್ ಅಲ್ಲಿ ಪೇಂಟ್ ಮಾಡಿದ್ದೆ. ಅಲ್ಲಿ ಬಂದವರು ಕೂಡ ಹೇಳ್ತಾ ಇದ್ರು, ಓ ಇದಕ್ಕೂ ಪೇಂಟ್ ಮಾಡಿದ್ಯಾ, ಇದನ್ನು ಬಿಟ್ಟಿಲ್ವಾ ನೀನು ಅಂತ. ಸೊ ಅದು ಕೂಡ ಒಂದು ಹೈಲೈಟ್ ಇತ್ತು. ಅಂಡ್ ಇನ್ನೊಂದು ಏನಂದ್ರೆ, ನನ್ನ ಲೆಹೆಂಗಾ ಬಂದು ತುಂಬಾ ಅಂದ್ರೆ ತುಂಬಾ ಭಾರ ಇತ್ತು. ಅಂಡ್ ರಿಸೆಪ್ಷನ್ ಅಂದ್ರೆ ನಿಮಗೆ ಗೊತ್ತಲ್ಲ, ಸ್ಟ್ರೇಟ್ 6 to 7 hours ನಿಲ್ಬೇಕಾಗುತ್ತೆ, ಇಲ್ಲ ಮೋರ್ ದ್ಯಾನ್ ದಟ್ ಫೋಟೋ ಶೂಟ್ ಎಲ್ಲ ಇದೆ ಅಂದಾಗ. ಸೊ ಆ ಥರ ನೀವು ಇದ್ದಾಗ ನಾನೇನು ಹೇಳ್ತೀನಿ, ಹೀಲ್ಸ್ ನೀವು ಸ್ಕಿಪ್ ಮಾಡಿ ನೀವು ಶೂಸ್ ಹಾಕೋಬೋದು. ನಾನು ನನ್ನ ಮದುವೆಗೆ ರಿಸೆಪ್ಷನಿಗೆ ಶೂಸ್ ಹಾಕಿದ್ದೆ. ಆ ಶೂಸ್ ಬಂದ್ಬಿಟ್ಟು ನಾನು ನನ್ನ ಚಿಕ್ಕಿ ಕುತ್ಕೊಂಡು ಕಸ್ಟಮೈಸ್ ಮಾಡಿದ್ದು. ನಾನು ಬಟ್ಟೆ ಸಹ ಏನಂತಾರೆ ಅದೇ ಥರ ಬಟ್ಟೆ ತಂದ್ಬಿಟ್ಟು ಒಂದು ಶೂಸ್, ವೈಟ್ ಶೂಸ್ ಬೈ ಮಾಡಿ ಅದ್ರ ಮೇಲೆ ಎಲ್ಲ ನೀಟಾಗಿ ಚಮ್ಕೀಸ್ ಅಂಟಿಸಿ ಆ ಶೂಸ್ ಹಾಕಿದ್ದೆ. ನೀವು ನಂಬಲ್ಲ, ನನಗೆ ಆ್ಯಕ್ಚುಲಿ ಒಂದು ಸ್ವಲ್ಪನೂ ಕಾಲು ನೋವು ಬಂದಿಲ್ಲ. ಸೊ ದಿಸ್ ಇಸ್ ರಿಯಲಿ ಅ ಗ್ರೇಟ್ ಹ್ಯಾಕ್. ನೀವು ನೆಕ್ಸ್ಟ್ ಟೈಮ್ ಇಲ್ಲ ನೀವು ಯಾರಿಗಾದ್ರೂ ಸಜೆಸ್ಟ್ ಮಾಡೋ ಹಾಗಿದ್ರೆ ಶೂಸ್ ಹಾಕೋಕ್ಕೆ ಹೇಳಿ, ಇಲ್ದಿದ್ರೆ ತುಂಬ ಕಾಲು ನೋವು ಬರುತ್ತೆ. ಬಟ್ ನನಗಂತೂ ಕಾಲು ನೋವು ಬಂದಿಲ್ಲ. ಓಕೆ, ಸೊ ದಿಸ್ ಇಸ್ ಮೈ ಶೂಸ್. ನಾನು ಮಾವ್ ಕಲರ್ ಲೆಹೆಂಗಾ ಹಾಕಿದ್ದು. ಸೊ ಹಾಗಾಗಿ ಅದೇ ಥರ ಬಟ್ಟೆ ಏನಿದೆ ಅಲ್ವಾ, ತಂದುಬಿಟ್ಟು ನಾನು ಇದೆಲ್ಲ ಅಂಟಿಸ್ಬಿಟ್ಟು ಅದೇ ಶೇಪಿಗೆ ಕಟ್ ಮಾಡಿ ಆಮೇಲೆ ಎಲ್ಲ ಗ್ಲಿಟರ್ಸ್ ಹಾಕಿದ್ದೀನಿ. ಒಂದು ಲೇಸ್ ತಂದುಬಿಟ್ಟು ಅದರದ್ದು ಸುತ್ತ ಹಾಕಿದ್ದೀನಿ. ನನ್ನ ಶೂಸ್ ತುಂಬ ಹೈಲೈಟಿಂಗ್ ಕೂಡ ಇತ್ತು. ಅಲ್ಲಿ ನನಗೆ ತುಂಬ ಜನ ಶೂಸ್ ಲಿಂಕ್ ಕೇಳಿದ್ರು, ಎಷ್ಟು ಕಾಸ್ಟ್ ಆಯಿತು ಅಂತ ಎಲ್ಲ. ಬಟ್ ನಾನು ಜುಗಾಡ್ ಮಾಡಿದ್ದೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ದಿಸ್ ಇಸ್ ಆಲ್ಸೋ ಅ ಗ್ರೇಟ್ ಹ್ಯಾಕ್. ನೀವು ರಿಸೆಪ್ಷನ್ಸಲ್ಲಿ ಶೂಸ್ ಹಾಕೋದೇ ಬೆಟರ್, ಬಿಕಾಸ್ ನಿಮ್ಮ ಲೆಹೆಂಗಾ ಉದ್ದ ಇರೋದ್ರಿಂದ ನೀವೇನು ಹಾಕಿರ್ತೀರ ಕಾಣಲ್ಲ. ಸೊ ಶೂಸ್ ಆರ್ ಮಸ್ಟ್ ಅಂತ ನಾನು ಹೇಳ್ತೀನಿ. ಸೊ ಇನ್ನೂ ಏನು ಕಸ್ಟಮೈಸೇಷನ್ ಅಂತ ಹೇಳಿದ್ರೆ, ನಾನು ನಂದು ಮೆಹಂದಿಗೆ ಹೇರ್ ಆಕ್ಸೆಸರಿಯಾಗಿ ದೀರು ಅಂತ ಬರ್ಸ್ಕೊಂಡಿದ್ದೆ ಇಲ್ಲಿ ಹಿಂದೆ. ಅಲ್ಲಿ ಬಂದ್ಬಿಟ್ಟು ಏನು ಮಾಡಿದ್ದೆ ಅಂದರೆ, ಈ ಕಾರ್ಡ್ಬೋರ್ಡ್ ಬರುತ್ತೆ ಅಲ್ವಾ, ಕಾರ್ಡ್ಬೋರ್ಡಲ್ಲಿ ನಾನು ಇನ್ಷಿಯಲ್ಸ್ ಕ್ಲೀನಾಗಿ ಕಟ್ ಮಾಡಿ ಅದ್ರ ಮೇಲೆ ಈ ಚಮ್ಕೀಸ್ ಅಂಟಿಸಿದ್ದೆ. ಅದು ಯು ಪಿನ್ ಮೇಲೆ ಅಂಟಿಸಿದ್ದೆ. ಸೊ ಅದನ್ನು ನೀಟಾಗಿ ದೀರು ಅಂತ ಇತ್ತು. ಸೊ ಅದು ಕೂಡ ಒಂದು ಏನಂತಾರೆ ಕಸ್ಟಮೈಸೇಷನ್. ಆ್ಯಂಡ್ ಇಷ್ಟೇ ಅನಿಸುತ್ತೆ. ಆ್ಯಂಡ್ ನಾನೇನು ಹೇಳ್ತೀನಿ, ನಿಮ್ಮ ಮದುವೆ ಟೈಮಲ್ಲಿ ನಿಮ್ಮದೇ ಆದ ಒಂದು ಪ್ರೈವೇಟ್ ಮೂಮೆಂಟ್ ಕ್ರಿಯೇಟ್ ಮಾಡಿ. ನನ್ನ ಮದುವೆಲಿ ಏನು ಸ್ಪೆಷಲ್ ಇತ್ತು ಅಂದರೆ, ನಾನು ದೀರುಗೆ ಲಾಸ್ಟ್ ಲವ್ ಲೆಟರ್ ಓದಿದ್ದು. ಸೊ ದಟ್ ವಾಸ್ ವೆರಿ ಮೆಮೊರೇಬಲ್ ಆ್ಯಂಡ್ ಸ್ಪೆಷಲ್ ನನ್ನ ವೆಡ್ಡಿಂಗಲ್ಲಿ. ಸೊ ಹಾಗಾಗಿ ನಿಮ್ಮದೇ ಆದ ಒಂದು ಪುಟಾಣಿ ಏನು ಹೇಳ್ತಾರೆ ಖುಷಿ, ಹ್ಯಾಪಿನೆಸ್ ಫೈಂಡ್ ಮಾಡಿ. ಆ್ಯಂಡ್ ದ್ಯಾಟ್ಸ್ ಇಟ್ ಫಾರ್ ಮೈ ವ್ಲಾಗ್. ನನ್ನ ಕಸ್ಟಮೈಸೇಷನ್ಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನನ್ನ ನೆಕ್ಸ್ಟ್ ವ್ಲಾಗ್ಸಲ್ಲಿ ನಾನು ಏನು ಮಾಡಬೇಕು ಅಂತ ನೀವು ಸಜೆಸ್ಟ್ ಮಾಡೋ ಹಾಗಿದ್ರೆ ದ ಕಮೆಂಟ್ ಸೆಕ್ಷನ್ ಇಸ್ ಫಾರ್ ಯು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಡೇ. ಬಾಯ್.